ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಹಾಲರ್ಸ್ ಯೂಟ್ಯೂಬ್ ಚಾನಲ್. ನಾನೆಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ಈ KPTCL ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದಾರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ, ಬ್ರೋ ನನ್ನ ಪರ್ಸೆಂಟೇಜ್ ಇಷ್ಟಿದೆ, ನನಗೆ ಈ ಕೆಲಸ ಆಗುತ್ತಾ, ನನಗೆ ಇನ್ನೂ ಕಮ್ಮಿ ಇದೆ SC ಕ್ಯಾಟಗರಿ, ನನಗೆ ಈ ಕೆಲಸ ಆಗುತ್ತಾ, ಮತ್ತು ಇನ್ನೊಬ್ಬರು ಮೆಸೇಜ್ ಹಾಕ್ತಾರೆ, ಕಮೆಂಟ್ ಹಾಕ್ತಾರೆ, ನಂದು OBC ಕ್ಯಾಟಗರಿ ಬರುತ್ತೆ, ನಂದು ಇಷ್ಟು ಪರ್ಸೆಂಟೇಜ್ ಇದೆ, ನನಗೆ ಕೆಲಸ ಆಗುತ್ತಾ ಅಂತ ಕೇಳ್ತಾರೆ. ಫ್ರೆಂಡ್ಸ್, ನಾನು ನಿಮಗೆ 2022ರಲ್ಲಿ ನಡೆದಂತಹ ಒಂದು KPTCLನ ಆಯ್ಕೆಯಲ್ಲಿ ಬಿಟ್ಟಂತಹ ಒಂದು ಕಟ್ ಆಫ್ ಲಿಸ್ಟ್ನ ನಿಮಗೆ ಶೋ ಆಫ್ ಮಾಡ್ತಾ ಹೋಗ್ತೀನಿ. ಅದು ನಮ್ಮ ಕರ್ನಾಟಕದಲ್ಲಿ ಬಿಟ್ಟಿರುವಂತಹ ಒಂದು ಕಟ್ ಆಫ್ ಲಿಸ್ಟ್. ಓಕೆನಾ, ನೀವು ನಿಮ್ಮ ಒಂದು ಕ್ಯಾಟಗರಿ ವೈಸ್ ಇಷ್ಟಿದ್ರೆ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಇಷ್ಟು ಪರ್ಸೆಂಟೇಜನ್ನ ನಿಲ್ಲಿಸಿರ್ತಾರೆ 2022ರಲ್ಲಿ. ಆದರೆ 2024 ಅಥವಾ 25ರಲ್ಲಿ ಈ ಒಂದು ಕಟ್ ಆಫ್ ಲಿಸ್ಟ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಇದಕ್ಕೂ ಒಂದೊಂದು 5-10% ಡಿಫ್ರೆಂಟ್ ಇರಬಹುದು. ಓಕೆನಾ, ಅಲ್ಲಿ ನೀವು ನೋಡ್ಕೋಬೋದು. ಓಕೆನಾ, ಆ ಕಟ್ ಆಫ್ ಲಿಸ್ಟ್ ನಿಮಗೆ ತೋರಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾರೆ, ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಯೂಸ್ಫುಲ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ, ಆ ವಿಡಿಯೋನ ನೋಡಿ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆನಾ, ಬನ್ನಿ ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನಾನು ಮೊದಲನೇದಾಗಿ ಈ ವರ್ಷದ ಒಂದು ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಇವಾಗ ಕೋರ್ಟಲ್ಲಿ ಕೇಸ್ ನಡೀತಿದೆ. ಆಲ್ರೆಡಿ ಒಂದ್ಸಲ ಕನ್ಸಿಡರ್ ಮಾಡಿದರೆ ಎಕ್ಸಾಮ್ ನಡೆಯಲ್ಲ ಅಂತ, ಆದರೂ ಕೂಡ ಕೋರ್ಟಲ್ಲಿ ಇನ್ನೂ ಕೂಡ ಕೇಸ್ ಹಾಗೆ ಮೂವ್ ಆಗ್ತಿದೆ. ಓಕೆನಾ, ಆ ಕೋರ್ಟ್ ಕೇಸ್ ಏನಾಯಿತು ಅಂತ ಎಲ್ಲೂ ಕೂಡ ಅಪ್ಡೇಟ್ ಸಿಕ್ಕಿದಾಗ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೇನೆ. ಮತ್ತು ಆ ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ನನಗೆ ನಾನು ಆಲ್ರೆಡಿ ಜಾಬಲ್ಲಿ ಜಾಯ್ನ್ ಆಗಿರುವಂತಹ ಒಬ್ಬ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಲ್ಲಿರುವಂತಹ ನನ್ನ ಫ್ರೆಂಡ್ ಅಥವಾ ನನ್ನ ಸ್ನೇಹಿತರು ಅಥವಾ ನನ್ನ ಅಣ್ಣಂದಿರನ್ನ ಕೇಳಿದಾಗ ಹೇಳಿದಂಥ ಮಾಹಿತಿ ಇದು. ಅವರು ಅಪ್ಲಿಕೇಶನ್ ಹಾಕಾದ್ಮೇಲೆ ಅದನ್ನೆಲ್ಲ ಕನ್ಸಿಡರ್ ಮಾಡೋದಕ್ಕೆ ಒಂದು 30 ಡೇಸಿಂದ ಒಂದು 50 ಡೇಸ್ ಟೈಮ್ ತೊಗೊಳ್ತಾರಂತೆ. ಅದಾದಮೇಲೆ ಮೆರಿಟ್ ಲಿಸ್ಟನ್ನ ಬಿಡ್ತಾರಂತೆ. ಬಿಟ್ಟಾದಮೇಲೆ ಅಂದರೆ ಸೆಲೆಕ್ಟ್ ಲಿಸ್ಟನ್ನು ಬಿಡ್ತಾರಂತೆ, ಅಥವಾ ಕಟ್ ಆಫ್ ಲಿಸ್ಟನ್ನು ಫಸ್ಟ್ ಬಿಟ್ಟು ಆಮೇಲೆ ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ ಅಂತ ಹೇಳಿದ್ದಾರೆ. ಜನವರಿ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಈ KPTCLಗೆ ಕರೀಬಹುದು. ಅದನ್ನು ಬಿಟ್ಟರೆ ನಿಮಗೆ ಸೆಲೆಕ್ಷನ್ ಲಿಸ್ಟ್, ಫೈನಲ್ ಲಿಸ್ಟ್ ನಿಮಗೆ ಜೂನ್ ತಪ್ಪರೆ ಏಪ್ರಿಲಲ್ಲಿ ಲಿಸ್ಟ್ ಅನೌನ್ಸ್ಮೆಂಟ್ ಆಗಬಹುದು ಅಂತ ಕೇಳ್ಪಟ್ಟಿದ್ದೇನೆ. ಓಕೆನಾ, ಇಷ್ಟು ನನಗೆ ತಿಳಿದು ಬಂದಿರುವಂಥ ಮಾಹಿತಿ. ಹಾಗಾದರೆ ಇವತ್ತಿನ 2022ರಲ್ಲಿ ಬಿಟ್ಟಂತಹ ಒಂದು ಕಟ್ ಆಫ್ ಲಿಸ್ಟನ್ನು ನಾನು ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಇದು ನಿಮಗೆ KPTCL 2022ರಲ್ಲಿ ಬಿಟ್ಟಿರುವಂತಹ ಒಂದು ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಫೆಬ್ರವರಿ 1ನೇ ತಾರೀಕಲ್ಲಿ ಬಿಟ್ಟಿರುವಂತಹ ಒಂದು KPTCL ಕಟ್ ಆಫ್ ಲಿಸ್ಟ್ ಆಗಿರುವಂಥದ್ದು. ಫ್ರೆಂಡ್ಸ್, ಪ್ರತಿಯೊಬ್ಬ ರಿಸರ್ವೇಷನಲ್ಲಿ ಯಾರು ಇದ್ದರು, ಮತ್ತು ರೂರಲ್ಲು ಪ್ರತಿಯೊಂದು ಕ್ಯಾಟಗರಿಲೂ ಕೂಡ ಎಷ್ಟೆಷ್ಟು ಜನ ಇದ್ದರು, ಮತ್ತು ಎಷ್ಟೆಷ್ಟು ಪರ್ಸೆಂಟೇಜ್ನ ಹಾಕಿದ್ದಾರೆ, ಮತ್ತು ನಿಮಗೆ ಸೆಲೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಮತ್ತು ನಿಮ್ಮದು ಕ್ಯಾಟಗರಿ ಎಷ್ಟಿರುತ್ತೆ ಅಂತ ಕೂಡ ನಿಮಗೆ ಅಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ನಿಮ್ಗೆ ಇಂಗ್ಲೀಷ್ ಅರ್ಥ ಆಗಿಲ್ಲ, ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀನಿ, ನೋಡ್ಕೊಳ್ಳಿ. ಓಕೆನಾ, ಮೀಸಲಾತಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಸೂಚಿಸಲಾದ ಪೋಸ್ಟ್ಗಳ ಸಂಖ್ಯೆ ಅಂದರೆ ಆ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ನಿಮಗೆ ಮೆನ್ಷನ್ ಮಾಡಿದರೆ. ಡಾಕ್ಯುಮೆಂಟ್ ಪರಿಶೀಲನೆಗೆ ಕರೆಯಲಾಗುವ ಅಭ್ಯರ್ಥಿಗಳ ಸಂಖ್ಯೆ ಅಂತಲೂ ಕೂಡ ಇದೆ. ಮತ್ತು ಕಟ್ ಆಫ್ ಶೇಕಡಾವಾರು ಅಂತ ಮೆರಿಟ್ ಅಂದರೆ ಕಟ್ ಆಫ್ ಲಿಸ್ಟ್ನ ಕೂಡ ಅಲ್ಲೇ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಡೇಟ್ ಆಫ್ ಬರ್ತ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇಷ್ಟು ಈ ಮಾಹಿತಿ ಆಗಿರುತ್ತೆ. ಫ್ರೆಂಡ್ಸ್, ಈ PDF ನಾನು ತೋರಿಸ್ಬೇಕು ಅಂದರೆ ತುಂಬ ಟೈಮ್ ಹಿಡಿಬೋದು. ನೀವು ನಮ್ಮ ಕೆಳಗಡೆ ಇರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಸಾಕು. ಈ ಒಂದು ಕಟ್ ಆಫ್ ಲಿಸ್ಟ್ನ ಮೆರಿಟ್ ಲಿಸ್ಟ್ನು ಕೂಡ ಅಲ್ಲಿ ಇರುತ್ತೆ. ಓಕೆನಾ, ನಾನು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಯಿತು ಅಂದರೆ ನಾನು ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಏನಾದರೂ ಪ್ರಾಬ್ಲಮ್ ಅಥವಾ ಏನಾದರೂ ಇಶ್ಯೂ ಇದ್ದರೆ ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. ಜಸ್ಟ್ ವಾಟ್ಸಪ್ನಲ್ಲಿ ಮಾತ್ರ, ಯಾವುದೇ ಫೋನ್ಗಳು ಬಂದರೂ ಕರೆ ಮಾಡುವುದಿಲ್ಲ. ಓಕೆನಾ ಫ್ರೆಂಡ್ಸ್, ಇದು ಕಳೆದ 2ನೇ ವರ್ಷದ ಹಿಂದೆ ಬಿಟ್ಟಿರುವಂತಹ ಒಂದು ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಇದನ್ನು ನೋಡಿ ನೀವು ನಿಮ್ಮ ಒಂದು ಡಿಸ್ಟಿಕ್ ವೈಸ್ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಮೆರಿಟ್ ಲಿಸ್ಟ್ನ ನಿಲ್ಲಿಸಿದ್ದಾರೆ ಅಂತ ತಿಳ್ಕೊಬೋದು. ಓಕೆನಾ ಫ್ರೆಂಡ್ಸ್, ಈ ಒಂದು PDF ಕೊಟ್ಟಿರ್ತೀನಿ ಅಂತ ಹೇಳಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಅಥವಾ ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ, ಹೋಗಿ ನೀವು ನೋಡ್ಕೋಬೋದು. ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮೆರಿಟ್ ಲಿಸ್ಟನ್ನು ನೋಡಿದ ಮೇಲೆ ನೀವು ಕಮೆಂಟ್ ಹಾಕಬೇಡಿ, ಏಕೆ ಅಂತ ಅಂದರೆ ಇಷ್ಟು ಇದ್ರೆ ನನಗೆ ಪರ್ಸೆಂಟೇಜ್ ಆಗುತ್ತಾ ಅಂತ. ಇದು 2022ರಲ್ಲಿ ಬಿಟ್ಟಿರುವಂಥ ಕಟ್ ಆಫ್ ಲಿಸ್ಟ್. ಇದ್ರ ಮೇಲೆ ನಿಮ್ದಿತ್ತು ಅಂತ ಅಂದರೆ ಮೊದಲೇ ಆಗಲೇ 70-73 ಕೊಟ್ಟಿದ್ದಾರೆ ಅಂತಂದರೆ ಇವಾಗೆಲ್ಲ ಲೆಕ್ಕ ಹಾಕೊಳ್ಳಿ, ನೀವೇ ಎಷ್ಟಕ್ಕೆ ಕಟ್ ಆಫ್ ನಿಲ್ಲಿಸಬಹುದು ಅಂತ. ಓಕೆನಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ನಾನು ನಿಮ್ಮ ಟೆಕ್ನಿಕಲ್ ಲೋಕಿ. ಲವ್ ಯು ಆಲ್. ಹಾಗೆ ಲೋಕಿ ಜಾಬ್ ಹಾಲರ್ಸ್ ಯೂಟ್ಯೂಬ್ ಚಾನಲ್ ಲೋಕಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.